ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ಕವನ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ಚಿಕನ್ ಬಿರಿಯಾನಿನ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಮೊದಲಿಗೆ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿರುವಂತಹ ಚಿಕನ್ಗೆ 1/2 ಟೇಬಲ್ ಸ್ಪೂನ್ ಖಾರ ಪುಡಿ, ಹಾಗೆ 1/2 ಟೇಬಲ್ ಸ್ಪೂನ್ ಗರಂ ಮಸಾಲ, ಹಾಗೆಯೇ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಏನಕ್ಕೆ ಈ ಥರ ಚಿಕನ್ನ ಬಿರಿಯಾನಿಗೆ ಮ್ಯಾರಿನೇಟ್ ಮಾಡ್ಕೊಬೇಕು ಅಂತ ಹೇಳಿದ್ರೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವು ಬಿರಿಯಾನಿ ತಿನ್ನಬೇಕಾದ್ರೆ ಬಿರಿಯಾನಿ ರೈಸಲ್ಲಿರೋ ಫ್ಲೇವರು ಬಿರಿಯಾನಿಲಿರುವಂತಹ ಚಿಕನ್ನಲ್ಲಿರಲ್ಲ. ಸೊ ಆ ಚಿಕನ್ ನಮಗೆ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸ್ತಾ ಇರುತ್ತೆ. ಸೊ ಈ ರೀತಿ ನಾವು ಬಿರಿಯಾನಿ ಪೀಸಸ್ಗೆ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಇಟ್ಕೊಳ್ಳೋದ್ರಿಂದ ನಾವು ಬಿರಿಯಾನಿನ ತಿನ್ನಬೇಕಾದ್ರೆ ಬಿರಿಯಾನಿ ಪೀಸ್ ಕೂಡ ನಮಗೆ ಟೇಸ್ಟಿಯಾಗಿ ಅನಿಸುತ್ತೆ. ಸೊ ಇನ್ನು ಹೆಚ್ಚಿಟ್ಕೋಬೇಕಾದಂತಹ ಐಟಮ್ಸ್ಗಳು ಸಾಂಬಾರ್ ಸೊಪ್ಪು, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಉದ್ದುದ್ದ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಹಾಗೆ ಪುದೀನ ಸೊಪ್ಪು, ಹಾಗೆಯೇ ಟೊಮೆಟೊ ಸ್ವಲ್ಪ ಕಮ್ಮಿನೇ ತಗೊಳ್ಳಿ, ಇಲ್ಲಾಂದರೆ ಬಿರಿಯಾನಿ ಸ್ವಲ್ಪ ಸ್ವೀಟ್ ಅನಿಸುತ್ತೆ, ಅದು ಚೆನ್ನಾಗಿ ಅನಿಸಲ್ಲ. ಅದಾದಮೇಲೆ ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ದಿದ್ದಾದಮೇಲೆ ಅದಕ್ಕೆ ಬಿರಿಯಾನಿ ಎಲೆ ಅಂತ ಏನು ಬರುತ್ತೆ ಅಲ್ಲ, ಆ ಎಲೆನ ಹಾಕ್ಕೊಂಡು ಆಮೇಲೆ ಸ್ಟಾರ್ ಶೇಪ್ಡ್ ಏನೋ ಒಂದು ಮಸಾಲೆ ಬರುತ್ತೆ, ನಂಗೆ ಅದ್ರ ಹೆಸರು ಗೊತ್ತಿಲ್ಲ. ಸೊ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅದನ್ನು ಹಾಕ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಚಕ್ಕೆ, ನನಗೆ ಚಕ್ಕೆದು ಫ್ಲೇವರ್ ಇಷ್ಟ ಆಗಲ್ಲ, ಸೊ ಹಾಗಾಗಿ ಕಮ್ಮಿ ಹಾಕ್ತೀನಿ. ಅದಾದಮೇಲೆ 2 ಲವಂಗ. ಅದರದ್ದು ಫ್ರೈ ಆಗಿ ಅರೋಮಾ ಬರೋ ಟೈಮಲ್ಲಿ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಅದು ಗೋಲ್ಡನ್ ಬ್ರೌನ್ ಬಂದಾಗ ನಾವು ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊನ ಕೂಡ ಹಾಕ್ಕೊಳ್ಳೋಣ. ಟೊಮೊಟೊ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನ ಅಲ್ಲಿರುವಂತಹ ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಮತ್ತು ಅರೋಮಾ ನಮ್ಮ ಬಿರಿಯಾನಿಯಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ಚಿಕನ್ನ ಏನು ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಒಂದು 2 to 3 ಮಿನಿಟ್ಸ್ ನೀಟಾಗಿ ಕುಕ್ ಮಾಡ್ಕೊಳ್ಳೋಣ. ಎಲ್ಲ ಒಂದು ಮಸಾಲೆ ಐಟಮ್ಗಳನ್ನ ನಾವು ಹಾಕ್ಕೊಂಡಾದ್ಮೇಲೆ ಒಂದು ಸ್ಟರ್ನ ಕೊಡೋದು ಮರಿಬೇಡಿ, ಸೊ ದಟ್ ಎಲ್ಲದಕ್ಕೂ ನೀಟಾಗಿ ಆ ಮಸಾಲೆ ಹಿಡಿಯುತ್ತೆ. ಅದಾದಮೇಲೆ ನಾವು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಲೈಕ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ಹಾಕ್ಕೊಂಡು ಒಂದು ಸ್ಟರ್ ಕೊಡಿ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾದ್ಮೇಲೆ ಒಂದು 2 to 3 ಮಿನಿಟ್ಸ್ ಕುಕ್ ಆಗೋಕ್ಕೆ ಬಿಡಿ. ಪ್ರತಿಯೊಂದು ಮಸಾಲೆ ಆದಮೇಲೆ ಒಂದು 2 to 3 ಮಿನಿಟ್ಸ್ ಆ ಮಸಾಲೆಯಲ್ಲೇ ಅದು ಕುಕ್ ಆಗೋಕ್ಕೆ ಬಿಟ್ಟರೆ ಎಲ್ಲದು ಒಂದು ಫ್ಲೇವರ್ ನಮಗೆ ಎನ್ಹಾನ್ಸ್ ಆಗಿ ಬರುತ್ತೆ. ಸೊ ಅದಾದಮೇಲೆ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಆ ಸಾಂಬಾರ್ ಸೊಪ್ಪು ಹಾಕ್ಕೊಳ್ಳೋಣ. ಸಾಂಬಾರ್ ಸೊಪ್ಪು ಹಾಕಿದ್ಮೇಲೆ ಮತ್ತೆ ಒಂದು ಸ್ಟರ್, ನೋಡಿ ನಾನು ಹೇಳ್ದಂಗೆ ನಾನು ಎಲ್ಲ ಒಂದು ಐಟಮ್ಸ್ ಹಾಕಾದ್ಮೇಲೆ ಅದನ್ನು ಸ್ಟರ್ ಕೊಟ್ಟು ಬೇರೆ ಐಟಮ್ನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸಾಂಬಾರ್ ಸೊಪ್ಪು ಆದಮೇಲೆ ಪುದೀನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಸ್ಟರ್ ಕೊಟ್ಟು ಒಂದು 2 to 3 ಮಿನಿಟ್ಸ್ ಬೇಯಿಸಿ. ಇನ್ನು ನೆಕ್ಸ್ಟ್ ನಾವು ಅದಕ್ಕೆ ಖಾರ ಪುಡಿ ಹಾಕ್ಕೊಳ್ಳೋಣ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಜಾಸ್ತಿ ಖಾರ ಉಪಯೋಗಿಸೋದ್ರಿಂದ ಜಾಸ್ತಿ ಖಾರ ಹಾಕಿದ್ದೀನಿ. ಖಾರ ಪುಡಿ ಹಾಕಿ ಒಂದು ಸ್ಟರ್ ಕೊಟ್ಟು ಆದಮೇಲೆ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ. ಸಾಂಬಾರು ಪುಡಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಬಿರಿಯಾನಿಗೆ. ಏನು ಖಾರ ಪುಡಿ ಹಾಕಿರ್ತೀರಲ್ಲ ಅದಕ್ಕಿಂತ ಸ್ವಲ್ಪ ಕಮ್ಮಿ ಸಾಂಬಾರು ಪುಡಿ ಹಾಕಿ. ಅದಾದಮೇಲೆ ಚಿಕನ್ ಬಿರಿಯಾನಿ ಮಸಾಲ ಅಂತ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಸ್ಟರ್ ಕೊಟ್ಟು ಒಂದು 5 ಮಿನಿಟ್ಸ್ ಬೇಯಿಸಿದಾದಮೇಲೆ ನಾವು ವೇಟ್ ಮಾಡಿ ಒಂದು 5 ಮಿನಿಟ್ಸ್ ಆದಮೇಲೆ ನಾವು ವಾಶ್ ಮಾಡಿ ಇಟ್ಕೊಂಡಿರುವಂತಹ ರೈಸ್ನ ನಾವು ಅದಕ್ಕೆ ಹಾಕ್ಕೊಳ್ಳೋಣ. ಬಿರಿಯಾನಿಗೆ ಆಲ್ಮೋಸ್ಟ್ ರೈಸ್ ಎಷ್ಟು ಕ್ವಾಂಟಿಟಿಲಿ ಹಾಕ್ತೀವಿ ಅಷ್ಟು ಕ್ವಾಂಟಿಟಿ ಚಿಕನ್ ಇದ್ರೇ ಅದು ಫ್ಲೇವರ್ಫುಲ್ಲಾಗಿ ಬರೋದು. ಬಟ್ ಆ್ಯಕ್ಚುಲಿ ಇಲ್ಲಿ ನಾನು ಏನು ಎಡ್ವರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಗಾಯ್ಸ್, ನಾನು 3 ಮೆಂಬರ್ಸ್ಗೆ ಹಾಗಂಗೆ ಬಿರಿಯಾನಿ ಮಾಡ್ತಾಯಿದ್ದೆ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ಇನ್ನೂ ಎಕ್ಸ್ಟ್ರಾ 2 ಮೆಂಬರ್ಸ್ ಬರ್ತಾರೆ ಅಂತ ಸಡನ್ನಾಗಿ ಕಾಲ್ ಬಂತು. ಆವಾಗ ನಾನು ಎಕ್ಸ್ಟ್ರಾ ರೈಸ್ನು ಸೇರಿಸಿ ಇದೇ ಚಿಕ್ಕ ಕುಕ್ಕರ್ಗೆ ಹಾಕಿ ಲೈಕ್ ವಿಷಲ್ ಹೊಡ್ಸೋಣ ಅಂತ ಟ್ರೈ ಮಾಡೋಕ್ಕೋದೆ. ಬಟ್ ಆಮೇಲೆ ಗೊತ್ತಾಯಿತು ಇಲ್ಲ ಆ್ಯಕ್ಚುಲಿ ಈ ಕುಕ್ಕರಿಂದ ಅದು ಓವರ್ ಫ್ಲೋ ಆಗಿಬಿಟ್ಟಿದೆ ಅಂತ ಹೇಳಿ ಮುಂದ್ಗಡೆ ಮನೆ ಆಂಟಿ ಹತ್ರ ಓಡೋಗಿ ಅವ್ರ ಮನೇಲಿರುವಂತಹ ಒಂದು ದೊಡ್ಡ ಕುಕ್ಕರ್ನ ಇಸ್ಕೊಬಂದ್ಬಿಟ್ಟು ಆ ಕುಕ್ಕರ್ಗೆ ಎಲ್ಲದನ್ನು ಟ್ರಾನ್ಸ್ಫರ್ ಮಾಡಿದೆ. ಥ್ಯಾಂಕ್ ಗಾಡ್ ಕರೆಕ್ಟ್ ಟೈಮಲ್ಲಿ ಒಂದು ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ದೀನಿ. ಇಲ್ಲ ಅಂದಿದ್ದರೆ ಅದೇ ಇದರಲ್ಲಿ ಮಾಡಿ ಕೂಗಿಸಿ ಗಲೀಜು ಥರ ಮಾಡಾಕ್ಬಿಡ್ತಿದ್ದೆ. ಸೊ ಅದಾದಮೇಲೆ ಸ್ವಲ್ಪ ಉಪ್ಪನ್ನ ಲಾಸ್ಟಿಗೆ ಹಾಕ್ಕೊಂಡು ಎಷ್ಟು ಬೇಕಷ್ಟನ್ನು ವಿಷಲ್ ಹೊಡ್ಸ್ಕೊಳ್ಳೋಣ. ಇನ್ನು ವಿಷಲ್ ಎಲ್ಲ ಆದಮೇಲೆ ನಮ್ಮ ಬಿಸಿ ಬಿಸಿ ಬಿರಿಯಾನಿ ರೆಡಿ. ನಿಮಗೆ ಕಲರ್ ಕಮ್ಮಿ ಕಾಣಿಸ್ತಾ ಇದೆ ಬಿಕಾಸ್ ನಮ್ಮದು ಮನೆ ಖಾರ ಪುಡಿ ಆಗಿರೋದ್ರಿಂದ. ಖಾರ ಪುಡಿಲಿ ಕಲರ್ ಏನು ಮಿಕ್ಸ್ ಇಲ್ಲ, ಬಟ್ ಟೇಸ್ಟಿಗಂತೂ ಏನೂ ಕಮ್ಮಿ ಇರಲಿಲ್ಲ ಗೈಸ್. ತುಂಬ ಸಖತ್ತಾಗಿ ಬಂದಿತ್ತು. ನೀವು ಒಂದ್ಸಲಿ ಈ ಥರ ಟ್ರೈ ಮಾಡಿ ನೋಡಿ. ಅದ್ರ ಜೊತೆಗೆ ನಾನು ಚಿಕನ್ ಗ್ರೇವಿ ಕೂಡ ಮಾಡಿದ್ದೆ. ಸೊ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಅಮೇಝಿಂಗ್ ಟೇಸ್ಟ್ ಆಗಿತ್ತು.